ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳಿ. ಬಂಧುಗಳೇ, ಕರ್ನಾಟಕ ರಾಜ್ಯದ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರಿಗೆ ಮಾತೇ ಬರಲ್ಲ, ಅವರೊಬ್ಬ ಮೂಕ ಸಚಿವರಾಗಿದ್ದಾರೆ. ಹಾಗಂತ ನಾವು ಯಾರು ಹೇಳ್ತಾ ಇಲ್ಲ. ಆದರೆ ಬೀದರ್ ಜಿಲ್ಲೆಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮನಾಥ್ ಪಾಟೀಲ್ ಅವರು ಮೂಕ ಸಚಿವರೆಂದು ಕರೀತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಘನಘೋರ ಕೃತ್ಯ ನಡೆದೋಗಿರ್ತಕ್ಕಂಥ SBI ಬ್ಯಾಂಕ್ನಲ್ಲಿ ATM ಹಣ ತುಂಬಲು ಬಂದಂತಹ ಸಂದರ್ಭದಲ್ಲಿ ದಲಿತ ಯುವಕನ ಮೇಲೆ ಗುಂಡೇಟು ತಗಲಿ ಸಾವನ್ನಪ್ಪಿದ್ದಾರೆ. ಆದರೂ ಕೂಡ ಇವತ್ತಿಗೂ ಕೂಡ ತೊಟ್ಟುಕ್ ಪಿಟ್ಟಕ್ ಅಂತೇಳಿ ಒಂದೇ ಮಾತಾಡಲ್ಲ. ರಹೀಂ ಖಾನ್ಗೆ ಮಾತೇ ಬರೋದಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ, ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ತಮ್ಮ ಏಕ ಪೌರತ್ವವನ್ನ ಬೆಳೆಸಿಕೊಳ್ಳಬೇಕೆಂಬ ರೀತಿಯಲ್ಲಿ ರಹೀಂ ಖಾನ್ ಅವರನ್ನ ಬಾಯಿ ಮುಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಈಶ್ವರ್ ಖಂಡ್ರೆ ಅವರಿಗೆ ವಿರುದ್ಧ ತಿರುಗೇಟು ನೀಡಿದ್ದಾರೆ. ಅದಲ್ಲದೆ ರಹೀಂ ಖಾನ್ ಅವರಿಗೆ ಮಾತು ಬರ್ತಾ ಇಲ್ಲ, ಅವರು ಮೂಕ ಸಚಿವರಾಗಿದ್ದಾರೆ ಎಂಬುವಂತ ಮಾತನ್ನ ಆಡುವ ಮೂಲಕ ಇಡೀ ಜಿಲ್ಲೆಯ ಉಸ್ತುವಾರಿ ಸಚಿವ ಮತ್ತು ರಹೀಂ ಖಾನ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಉಸ್ತುವಾರಿ ಸಚಿವರು ಅವರು ಏಕಸ್ವಾಮಿತ್ವ ಸ್ಥಾಪಿಸಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಬೀದರ್ ಇನ್ನೊಬ್ಬರು ಸಚಿವರು ಕೂಡ ಇದ್ದಾರೆ. ಅವ್ರ ಸಚಿವರು ಹರನೂ ಇಲ್ಲ, ಗೊತ್ತಿಲ್ಲ. ಅವರಿಗೆ ಮೂಕ ಸಚಿವರು ಅಂತ ನಾವು ಕರಿಬೇಕೆ, 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 ಅವರಿಗೆ ಮೂಕ ಸಚಿವರು ಅಂತ ನಾವು ಕರಿಬೇಕೆ. ಅಪರಾಧ ಆದರೆ ಅವ್ರ ನಗರದಲ್ಲಿ ಆಗಿದೆ. ಇಲ್ಲಿವರೆಗೆ ಅವ್ರದ್ದು ಯಾವುದೋ ಒಂದು ಹೇಳಿಕೆ ಇಲ್ಲ, ಇಲ್ಲಿವರೆಗೆ ಒಂದು ಸ್ಟೇಟ್ಮೆಂಟ್ ಇಲ್ಲ. ಒಬ್ಬ ದಲಿತ ಯುವಕನ ಹತ್ಯೆ ಆಗಿದೆ. ಹೋಗ್ಲಿ, ಹಿಂದೆ ನಡೆದಂತ ಸಚಿನ್ ಪಂಚಾಳ್ ಕೇಸ್ನಲ್ಲಿ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳಿದ್ವಿ, ಸಚಿವರೇ ಏನಾದ್ರೂ ಹೇಳಿಕೆ ಕೊಡಿ ನೀವು ಅಂತ ಹೇಳಿ. ಆದ್ರೂ ಇಲ್ಲಿವರೆಗೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಇಲ್ಲ. ಇಂಥ ಸಚಿವರನ್ನು ಪಡೆದಿದ್ದು ನಮ್ಮ ದುರ್ದೈವ. ಅದಕ್ಕೆ ಇವತ್ತೇನೋ ಒಬ್ಬ ದಲಿತ ಯುವಕನ ಹತ್ಯೆಯಾಗಿದೆ. ಇದು ಆ ಕಲ್ಪ್ರಿಟ್ಗಳು ಹತ್ಯೆ ಮಾಡಿದ್ರು ಕೂಡ ಇದು ಸರ್ಕಾರ ನಡೆಸಿದಂತ ಹತ್ಯೆ, ಸರ್ಕಾರದ ವೈಫಲ್ಯದಿಂದ ಆಗಿದ್ದಕ್ಕಾಗಿ ಇದು ಸರ್ಕಾರ ನಡೆಸಿದಂತ ಹತ್ಯೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಬೇಕು. ನಮ್ಮ ಜಿಲ್ಲೆ ಬಸವಣ್ಣನ ಶಾಂತಿಯ ತೋಟ ಆಗಬೇಕು ಅಂದ್ರೆ ಇಲ್ಲಿ ಒಳ್ಳೆ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳನ್ನು ಹಾಕಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಮತ್ತ ಮೃತ ಕುಟುಂಬದವರಿಗೆ ಈಗಾಗಲೇ ನಮ್ಮ ನಾಯಕರು ಹೇಳಿದಂಗೆ ಅವರಿಗೆ ಎಲ್ಲ ಪರಿಹಾರ ಸಿಗಬೇಕು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತವರಿಗೂ ಕೂಡ ಪರಿಹಾರ ಸಿಗಬೇಕು. ಬೇಗ ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು ಮತ್ತು ಮೃತ ಕುಟುಂಬನ ಆತ್ಮಕ್ಕೆ ಶಾಂತಿ ಕೋರಬೇಕು. ಶಾಂತಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಮಾತಿಗೆ ವಿರಾಮ.